ಸಿಂಹ ರಾಶಿಯವರಿಗೆ ಸೂರ್ಯನ ಥರ ಹೊಳೆಯುವಂಥ ಸಮಯ ಬಂದಾಗಿದೆ. ನಿಮ್ಮ ಅಧಿಕಾರ ಆಗಿರ್ಬೋದು, ಗೌರವ ಆಗಿರ್ಬೋದು ಹೆಚ್ಚಿಸ್ಕೊಳ್ಳುವಂಥ ಕಾಲ ಕೂಡ ಬಂದಾಗಿದೆ. ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಸೂರ್ಯ ಗ್ರಹದ ಸಂಚಾರದಿಂದ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅದರಿಂದ ಒಳ್ಳೆಯದಾಗ್ತಾ ಇದೆಯಾ ಅಥವಾ ಕೆಟ್ಟದಾಗ್ತಾ ಇದೆಯಾ? ನೀವು ಎಲ್ಲಿ ಸೋಲು ಅನುಭವಿಸ್ತಾ ಇದ್ರೋ ಅದೇ ಜಾಗದಲ್ಲಿ ಗೆಲುವನ್ನ ಕೂಡ ನೋಡುವಂಥ ಸಮಯ ಕೂಡ ಬಂದಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು, ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಸಿಂಹ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ಸಿಂಹ ರಾಶಿಯವರಾಗಲಿ ಯೋಚನೆ ಮಾಡ್ತಿರ್ತಾರೆ, ಹೆಂಗೋ 11ನೇ ಮನೇಲಿ ಗುರು ಇತ್ತು, ನಾವೆಲ್ಲ ಏನು ಗುರುಬಲ ಇದೆ ಅನ್ನೋ ಒಂದು ಆಸೆನಲ್ಲಿದ್ವಿ, ನೆಮ್ಮದಿ ಶಾಂತಿಯಿಂದ ಇದ್ವಿ. ಈಗ ಗುರುಬಲ ಬೇರೆ ಹೋಗಿದೆ, ಇನ್ನೆಲ್ಲಿ ಖುಷಿ ಸಂತೋಷ, ಗುರುಬಲ ಇಲ್ವಲ್ಲ ನಮಗೆ ಅಂತ ಯೋಚನೆ ಮಾಡ್ತಿರ್ತೀರ. ಗುರು ಒಬ್ಬನೇ ಎಲ್ಲ ಫಲಗಳನ್ನೂ ಕೊಡ್ತಾನೆ, ಬೇರೆ ಗ್ರಹಗಳು ಯಾವುದೇ ಫಲಗಳನ್ನ ಕೊಡೋದೇ ಇಲ್ವಾ? ನಿಮ್ಮ ರಾಶ್ಯಾಧಿಪತಿ ನಿಮಗೆ 11ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಎಂತೆಂಥ ಲಾಭಗಳನ್ನ ಕೊಡ್ತಾನೆ ಅಂತ ಗೊತ್ತಾ ನಿಮಗೆ? ನೋಡಿ, 10ನೇ ಮನೇಲಿದ್ದಂಥ ಸೂರ್ಯ 11ನೇ ಮನೆಗೆ ಪ್ರವೇಶ ಮಾಡಿದ ನಂತರ ಲಾಭಸ್ಥಾನಕ್ಕೆ ಬರ್ತಾನೆ. 10ನೇ ಮನೇಲಿದ್ದಾಗ ಕರ್ಮಸ್ಥಾನ, ಕೆಲಸಗಳನ್ನ ಜಾಸ್ತಿ ಮಾಡ್ತೀರಾ, ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಬಂದಂಥ ಅವಕಾಶಗಳನ್ನ ನೀವು ಆರಾಮ ಕೆಲಸಗಳನ್ನ ಮಾಡಿ ಅದನ್ನು ನೀವೆಷ್ಟು ಶ್ರಮಪಟ್ಟು ವರ್ಕ್ ಮಾಡಿರ್ತೀರಲ್ಲ, ಅದಕ್ಕೆ ಪ್ರತಿಫಲನ ನೋಡುವಂಥ ಸಮಯ ಇನ್ಮೇಲೆ ಬರುತ್ತೆ. ಸೊ ಏನಂತಾರೆ, 11ನೇ ಮನೆಗೆ ಸೂರ್ಯನ ಪ್ರವೇಶ ಆಗಿದ ತಕ್ಷಣವೇ ನಿಮಗೆ ಲಾಭ ಜಾಸ್ತಿ ಆಗುತ್ತೆ, ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ಕಾನ್ಫಿಡೆಂಟ್ ಜಾಸ್ತಿ ಬರುತ್ತೆ, ನೀವು ಅಂದ್ಕೊಳ್ಳೋಂಥ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗ್ತಾ ಹೋಗ್ತಾ ಇರುತ್ತೆ, ಗೌರವ ಜಾಸ್ತಿ ಬರ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಗೌರ್ಮೆಂಟ್ ನೌಕರರು ಮತ್ತು ರಾಜಕಾರಣಿಗಳು ಯಾರು ಇರ್ತೀರೋ ಅವ್ರಿಗಂತೂ ಇನ್ಮೇಲೆ ಸಕ್ಸಸ್ ನೋಡುವಂಥ ಟೈಮು, ಗೌರವ ಜಾಸ್ತಿ ಸಿಗುವಂಥ ಸಮಯ ಕೂಡ ಬಂದಾಗುತ್ತೆ. ನಿಮ್ಮಲ್ಲಿ ಗೌರವ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸನೂ ಕೂಡ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ, ನಿಮ್ಮನ್ನು ಜನ ಗುರುತಿಸೋಕ್ಕೂ ಕೂಡ ಶುರು ಮಾಡ್ತಾರೆ. ಸೊ ಹಾಗಾಗಿ ಸೂರ್ಯನಿಂದ ಅತ್ಯುನ್ನತವಾದ ಲಾಭಗಳನ್ನ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಬುಧ ಮತ್ತು ಶುಕ್ರರು ಕೂಡ ನಿಮಗೆ 11ನೇ ಮನೇಲಿ ಇರೋವರೆಗೂ ಕೂಡ ಅತ್ಯಂತ ಲಾಭಗಳನ್ನ ತೊಗೊಂಬಂದ್ಕೊಡ್ತಾರೆ, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿ ತಂದುಕೊಡ್ತಾರೆ. ಮನೆಯಲ್ಲಿ ಹೆಣ್ಮಕ್ಳಿಂದ ನಿಮಗೆ ಸಂತೋಷದ ವಾತಾವರಣ ಕೂಡ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇರ್ತೀರ. ಆದರೆ ಅದೇ ಗ್ರಹಗಳು 12ನೇ ಮನೆಗೆ ಪ್ರವೇಶ ಮಾಡಿದ ನಂತರ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಏನಂತಂದರೆ, ಈಗ ನೋಡಿ, ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಒಳ್ಳೆ ಲಾಭ ಬರ್ತಾ ಇದೆ ಅಂದಾಗ ಯೋಚನೆ ಜಾಸ್ತಿ ಆಗುತ್ತೆ. ಏನಂತ, ಹೌದು ಏನೋ ಕೆಲಸ ಮಾಡಿದಕ್ಕೆ ಒಂದು ಲಾಭ ಬರ್ತಿದೆ ಅಲ್ವಾ, ಅದಕ್ಕೇನಾದ್ರು ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕೈ ಇಡೋಕ್ಕೆ ಹೋಗ್ತೀರಾ. ಸೊ ಅಲ್ಲೇನಾಗುತ್ತೆ, ನಿಮಗೆ ಕಮಿಟ್ಮೆಂಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಖರ್ಚು ಜಾಸ್ತಿ ಆಗೇ ಆಗುತ್ತೆ ಅಲ್ವಾ. ಒಂದು ವಸ್ತುನ ತೊಗೊಳಕ್ಕೆ ಹೋದಾಗ ಅದ್ರ ಜೊತೆಲಿ ಇನ್ನೊಂದೇನೋ ವಸ್ತು ತೊಗೊಳ್ಳೋದು ಅಥವಾ ಅದನ್ನು ಹೈ ವೇರಿಯಂಟ್ ತೊಗೊಳಕ್ಕೆ ಹೋಗೋದು, ಆವಾಗ ಖರ್ಚುಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಕುಜ ನಿಮಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಯಿಂದ ಲಾಭಗಳನ್ನ ತೊಗೊಂಬಂದು ಕೊಡ್ತಾನೆ. ಭೂಮಿಗೆ ಸಂಬಂಧಪಟ್ಟಿದ್ದು ಏನೇ ಕೆಲಸ ಮಾಡ್ತಾ ಇದ್ದೀರೋ ಅಂದರೂ ಅದರಲ್ಲಿ ನಿಮಗೆ ಲಾಭಗಳು ಜಾಸ್ತಿ ಆಗುತ್ತೆ. ಆಲ್ರೆಡಿ ನಿಮಗೆ ಗುರುವಿನ ದೃಷ್ಟಿ ಬೇರೆ 4ನೇ ಮನೆ ಮೇಲೆ ಬೀಳ್ತಿದೆ, ಕುಜ ಬೇರೆ ನಿಮಗೆ ಹೋಗಿ 9ನೇ ಮನೇಲಿ ಅದೃಷ್ಟದ ಮನೇಲಿ ಕೂತಿದ್ದಾನೆ. ಭೂಮಿಯಿಂದ ಲಾಭ ತೊಗೊಳ್ಳೋದು, ಮಾರೋದು, ಏನೇ ಕೆಲಸ ಮಾಡ್ತಾರೋ ಅದರಲ್ಲಿ ಲಾಭಗಳನ್ನ ನೀವು ನೋಡಬಹುದು. 9ನೇ ಮನೆಯಿಂದ 10ನೇ ಮನೆಗೆ ಕುಜನ ಸಂಚಾರ ಆದಮೇಲೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಜಿಮ್ ಇನ್ಸ್ಟ್ರಕ್ಟರ್ ಆಗಿದ್ದರೆ ಅವ್ರಿಗೆ ಲಾಭಗಳು ಬರುವಂಥದ್ದು, ಅಥವಾ ಸ್ಪೋರ್ಟ್ಸಲ್ಲಿ ಇರುವಂಥವ್ರಿಗೂ ಕೂಡ ಲಾಭಗಳು ಬರೋದಕ್ಕೆ ಶುರುವಾಗುತ್ತೆ, ಅಥವಾ ಕೆಲಸಗಳು ಜಾಸ್ತಿ ಬರುತ್ತೆ. ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಉನ್ನತವಾದ ಫಲಗಳನ್ನು ಸಹ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು 6ನೇ ಮನೆ ಮೇಲೂ ಕೂಡ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಕೆಲಸದಲ್ಲಿ ಯಾರೆಲ್ಲ ಉದ್ಯೋಗಸ್ಥರಿರ್ತಾರೆ ಅವರಿಗೆ ಲಾಭಗಳು ಜಾಸ್ತಿ ಆಗೋದು, ಅಥವಾ ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು, ಅಥವಾ ಇಷ್ಟು ದಿವಸ ಏನು ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ತಿತ್ತು, ಏನಾದರೂ ಬೇಜಾರು ನೋವೇನಿತ್ತು ಅದಕ್ಕೆ ಒಂದು ತೆರೆ ಎಳೆಯುವಂಥ ಸಮಯ ಬರುತ್ತೆ. ಮತ್ತು ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು, ಅಥವಾ ನೀವೇನಾದರೂ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸು ನಿಮ್ಮ ಪರವಾಗಿ ಆಗುವಂಥದ್ದು ಕೂಡ ಆಗುತ್ತೆ.
ಆದರೆ ನಿಮ್ಮ 7ನೇ ಮನೆಯಲ್ಲಿ ಏನು ರಾಹುವಿನ ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳನ್ನು ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಶುಕ್ರ ಬೇರೆ 12ಕ್ಕೆ ಬಂದಿದ್ದಾನೆ. ಸೊ ಏನಾದ್ರು ಗಲಾಟೆಗಳು ಜಗಳಗಳು ಮಾಡ್ಕೊಳ್ಳೋದು, ಬೇಗ ಅದು ಪರಿಹಾರ ಆಗೋದಿಲ್ಲ, ಹಾಗಂತ ತುಂಬ ಮೇಜರ್ ಆಗೋದಿಲ್ಲ. ಒಟ್ಟಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಂತೂ ಇದ್ದೇ ಇರುತ್ತೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಬಂದು ಶನಿ ಇದ್ದಿದ್ದರಿಂದ ಆರೋಗ್ಯದಲ್ಲಿ ಏರುಪೇರು ಏನಾಗ್ತಾಯಿತ್ತು, ಗುರು ದೃಷ್ಟಿ 8ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆನ ಕಾಣಿಸ್ಕೊತೀರಾ. ಸ್ವಲ್ಪ ಏನು ಸಮಸ್ಯೆ ಆಗ್ತಿತ್ತು ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಬಂತಪ್ಪ, ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ಇಷ್ಟು ದಿವಸ ನನಗೆ ಕಾಲು ನೋವು ಬರ್ತಿತ್ತು ಅಥವಾ ಬಾಡಿ ಪೇಯ್ನ್ ಆಗ್ತಿತ್ತು, ಇವಾಗ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡೆ ಅಥವಾ ಯಾವುದೋ ಒಂದು ಡಾಕ್ಟ್ರು ಸಿಕ್ಕಿದ್ರು, ಏನೋ ಒಂದು ಮಸಾಜ್ ಮಾಡಿಕೊಂಡೆ, ಸೊ ಹಾಗಾಗಿ ನನಗೆ ಇವಾಗ ಸಾಲ್ವ್ ಆಯಿತು ಅನ್ನೋಂಥ ಒಂದು ಸ್ಥಿತಿಗೆ ಬರ್ತೀರಾ. ಇನ್ನು ಮನೆ ವಾತಾವರಣದ ಬಗ್ಗೆ ಹೇಳಾಯಿತು, ಆರೋಗ್ಯದ ಬಗ್ಗೆ ಹೇಳಾಯಿತು. ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂದರೆ ಸ್ವಲ್ಪ ಶ್ರಮ ವಹಿಸಿ ಓದಬೇಕಾಗತ್ತೆ. ಸ್ವಲ್ಪ ಏನು ಇಷ್ಟು ದಿವಸಗಳ ಕಾಲ ಗುರುಬಲ ಇತ್ತು, ಸ್ವಲ್ಪ ಓದಿದ್ರು ತಲೆಗಂಟಿತ್ತು, ಇನ್ಮೇಲೆ ಹಾಗಲ್ಲ, ಜಾಸ್ತಿ ಪ್ರಯತ್ನ ಪಟ್ಟು ಓದಿದ್ರೆ ಮಾತ್ರ ಒಳ್ಳೆ ಮಾರ್ಕ್ಸ್ನ ತಗೋಬಹುದು. ಇನ್ನೇನಾದರೂ ನೀವು ಹೊರದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಅಥವಾ ಹೊರದೇಶದ ಪ್ರಯಾಣ ಮಾಡಬೇಕು ಅಥವಾ ಅಲ್ಲೇನಾದರೂ ಹೋಗಿ ಓದಬೇಕು ಅಂದ್ಕೊಂಡಿದ್ರೆ ಒಳ್ಳೆ ಸಮಯ. ಈ ಸಮಯದಲ್ಲಿ ಬೇಕಾದರೆ ನೀವು ಹೋಗಿ ಹೊರದೇಶದಲ್ಲಿ ಓದ್ಕೊಂಡು ಬರೋದನ್ನ ಮಾಡ್ಬೋದು. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದಕ್ಕೂ ಕೂಡ ನಿಮ್ಗೆ ಅವಕಾಶಗಳಿದ್ದಾವೆ. ಅದ್ರಲ್ಲಿ ಪಾಸ್ ಆಗ್ತೀರಾ ಕೂಡ. ಸೂರ್ಯನು ಒಳ್ಳೆ ಮನೇಲಿದ್ದಾನೆ, ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀರ ಅಂದರೆ ಖಂಡಿತವಾಗ್ಲೂ ಒಳ್ಳೆ ಸಮಯ ಆಗಿರುತ್ತೆ. ಆಲ್ಮೋಸ್ಟು ಏನು ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ ಗೌರ್ಮೆಂಟ್ ಕೆಲಸಗಳ ಅವಕಾಶ ಜಾಸ್ತಿ ಇರೋದ್ರಿಂದ ನಿಮ್ಮ ಜಾತಕನ ಒಮ್ಮೆ ತೋರಿಸ್ಕೊಂಡು ಗೌರ್ಮೆಂಟ್ ಕೆಲಸದ ಯೋಗ ಇದ್ದೇ ಅಂದರೆ ಖಂಡಿತವಾಗ್ಲೂ ಇವಾಗ ನೀವು ಪ್ರಯತ್ನ ಕೂಡ ಪಡ್ಬೋದು. ಇನ್ನು ಇವಾಗ ನಿಮಗೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ಮೊದಲನೇದಾಗಿ ಯಾವಾಗಲೂ ನಾನು ಹೇಳೋದು ಸಿಂಹ ರಾಶಿಗೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 12ನೇ ಮನೆಗೆ ಗುರು ಬಂದಿರೋದ್ರಿಂದ ಪ್ರತಿ ಗುರುವಾರದ ದಿವಸ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಮಾಡೋದು ಅಥವಾ ಕಡಲೆಕಾಳನ್ನ ದಾನ ಮಾಡೋದು, ಇದನ್ನು ಕೂಡ ಮಾಡ್ಕೊಂಡು ಬಂದುಬಿಟ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಅಟ್ಲೀಸ್ಟ್ ಇವೆರಡನ್ನ ನೀವು ಮಾಡ್ಕೊಂಡು ಬನ್ನಿ ಸಾಕು, ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ನೀವು ಎದುರಿಸೋದಿಲ್ಲ.